ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಜ್ಞಾನಗಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾವು 8ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ವ್ಯವಹಾರ ಅಧ್ಯಯನ ವಿಭಾಗದಲ್ಲಿ ಅಧ್ಯಾಯ 15 ಇದರಲ್ಲಿ ವ್ಯವಹಾರ ಅರ್ಥ ಮತ್ತು ಪ್ರಾಮುಖ್ಯತೆಯಲ್ಲಿ ಬರ್ತಕ್ಕಂತಹ ಒಂದು ಅಭ್ಯಾಸಗಳನ್ನು ನೋಡೋಣ. ಫಸ್ಟ್ ಮೇನ್ ನೋಡೋದಾದರೆ, ಖಾಲಿ ಜಾಗಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಮೊದಲನೆಯ ಪ್ರಶ್ನೆ, ಪುನರಫ್ತು ವ್ಯಾಪಾರಕ್ಕೆ ಡ್ಯಾಶ್ ಒಂದು ಮುಖ್ಯ ನಿದರ್ಶನವಾಗಿದೆ. ಇದಕ್ಕೆ ಉತ್ತರ ಸಿಂಗಾಪುರ. ಎರಡನೇದು, ಗೃಹ ಕೈಗಾರಿಕೆಗಳು ಸಾಮಾನ್ಯವಾಗಿ ಡ್ಯಾಶ್ಗಳಲ್ಲಿ ಕೇಂದ್ರೀಕೃತವಾಗಿರುತ್ತವೆ. ಹಳ್ಳಿಗಳಲ್ಲಿ ಗೃಹ ಕೈಗಾರಿಕೆಗಳನ್ನು ನಾವು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ನೋಡಬಹುದು. ಮೂರನೆಯ ಪ್ರಶ್ನೆ, ರಾಸಾಯನಿಕ ವಸ್ತುಗಳ ಉತ್ಪಾದನೆ ಸಾಮಾನ್ಯವಾಗಿ ಡ್ಯಾಶ್ ಕೈಗಾರಿಕೆಗಳಲ್ಲಿ ಆಗುತ್ತವೆ. ಇಲ್ಲಿ ರಾಸಾಯನಿಕ ವಸ್ತುಗಳ ಒಂದು ತಯಾರಿಕೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ಆಗುತ್ತವೆ. ನಾಲ್ಕನೆಯದು, ವ್ಯಾಪಾರದ ಮುಖ್ಯ ಉದ್ದೇಶ ಡ್ಯಾಶ್ ಲಾಭ ಗಳಿಸುವುದಾಗಿರಬೇಕು. ವ್ಯಾಪಾರ ಮಾಡ್ತಕ್ಕಂಥವರ ಮುಖ್ಯ ಉದ್ದೇಶ ಲಾಭ ಗಳಿಸೋದಾಗಿರಬೇಕು, ಆದರೆ ಇಲ್ಲಿ ನ್ಯಾಯಯುಕ್ತ ಲಾಭ ಗಳಿಸೋದು ಆಗಿರಬೇಕು. ಪದಾರ್ಥಗಳ ಗುಣಮಟ್ಟ ಕಾಪಾಡಲು ಡ್ಯಾಶ್ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಭಾರತೀಯ ಮಾನಕ ಸಂಸ್ಥೆ. ಈಗ ನಾವು ಸೆಕೆಂಡ್ ಮೈನ್ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ. ಪ್ರಶ್ನೆ 6, ಸಂಚಾರಿ ಅಂಗಡಿಗಳ ವಿವಿಧ ವಿಧಗಳಾವುವು? ಈ ಪ್ರಶ್ನೆಗೆ ಉತ್ತರವನ್ನು ನೋಡಿದ್ರೆ, ತಲೆಹೊರೆ ವ್ಯಾಪಾರಿಗಳು, ತಳ್ಳುಗಾಡಿ ವ್ಯಾಪಾರಿಗಳು, ರಸ್ತೆ ಬದಿ ವ್ಯಾಪಾರಿಗಳು ಮತ್ತು ಸಂತೆ ವ್ಯಾಪಾರಿಗಳು ಅಂತ ಹೇಳಿಬಿಟ್ಟು ನಾವು 4 ರೀತಿಯಾಗಿರ್ತಕ್ಕಂತಹ ಒಂದು ಸಂಚಾರಿ ಅಂಗಡಿಗಳನ್ನು ಕಾಣಬಹುದು. 7ನೇ ಪ್ರಶ್ನೆಯನ್ನು ನೋಡೋಣ. ಸಗಟು ವ್ಯಾಪಾರಿಗಳೆಂದರೆ ಯಾರು? ಈ ಪ್ರಶ್ನೆಗೆ ಉತ್ತರ, ಯಾವುದಾದರೂ ಒಂದು ಅಥವಾ 2 ಬಗೆಯ ವಸ್ತುಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದಕರಿಂದ ಕೊಂಡು ಸಣ್ಣ ಪ್ರಮಾಣದಲ್ಲಿ ಚಿಲ್ಲರೆ ವ್ಯಾಪಾರಿಗಳಿಗೆ ಮಾರಾಟ ಮಾಡುವವರನ್ನು ಸಗಟು ವ್ಯಾಪಾರಿಗಳು ಎಂದು ಕರೆಯುತ್ತೇವೆ. 8ನೇ ಪ್ರಶ್ನೆಯನ್ನು ನೋಡೋಣ. ವಿದೇಶಿ ವ್ಯಾಪಾರದ 3 ವಿಧಗಳನ್ನು ತಿಳಿಸಿ. ವಿದೇಶಿ ವ್ಯಾಪಾರವನ್ನು 3 ಭಾಗಗಳಾಗಿ ವಿಂಗಡಿಸಬಹುದು: ಆಮದು, ರಫ್ತು ಮತ್ತು ಪುನರ್ ರಫ್ತು. ಈಗ ನಾವು 9ನೆಯ ಪ್ರಶ್ನೆಯನ್ನು ನೋಡೋಣ. ಗೃಹ ಕೈಗಾರಿಕೆಗಳು ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಉತ್ಪಾದಿಸುವ ವಸ್ತುಗಳನ್ನು ತಿಳಿಸಿ. ಗೃಹ ಕೈಗಾರಿಕೆಗಳಲ್ಲಿ ಉತ್ಪಾದನೆಯಾಗ್ತಕ್ಕಂತಹ ವಸ್ತುಗಳನ್ನು ಈಗ ನಾವು ಮೊದಲಿಗೆ ನೋಡೋಣ. ಬಿದಿರಿನ ಬುಟ್ಟಿಗಳು, ಚಾಪೆಗಳು, ಮಡಿಕೆ, ಕೆತ್ತನೆ, ಕಮ್ಮಾರಿಕೆ ಇವೆಲ್ಲವೂ ಕೂಡ ಗೃಹ ಕೈಗಾರಿಕೆಗಳಿಗೆ ಉದಾಹರಣೆಯಾಗಿರುತ್ತೆ ಅಥವಾ ಗೃಹ ಕೈಗಾರಿಕೆಗಳಲ್ಲಿ ಉತ್ಪಾದಿಸ್ತಕ್ಕಂತಹ ಒಂದು ವಸ್ತುಗಳು ಆಗಿರುತ್ತೆ. ಆನಂತರ ನಾವು ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಮಾಡ್ತಕ್ಕಂತಹ ಒಂದು ವಸ್ತುಗಳು ಯಾವ್ಯಾವು ಅನ್ನೋದನ್ನು ನೋಡೋಣ. ಬೈಸಿಕಲ್ಲುಗಳು, ರೇಡಿಯೋ, ಹೊಲಿಗೆ ಯಂತ್ರಗಳು, ರಾಸಾಯನಿಕ ವಸ್ತುಗಳು, ಪಾದರಕ್ಷೆಗಳು ಮತ್ತು ಇಂಜಿನಿಯರಿಂಗ್ ವಸ್ತುಗಳು. 10ನೆಯ ಪ್ರಶ್ನೆ, ಸ್ಥಳದ ಅಭಾವ ಮತ್ತು ನಷ್ಟದ ಭಯ ನಿವಾರಿಸಲು ಸ್ಥಾಪಿತವಾಗಿರುವ ಸೇವೆಗಳಾವುವು? ಈ ಪ್ರಶ್ನೆಗೆ ಉತ್ತರ, ಸ್ಥಳದ ಅಭಾವ ನಿವಾರಿಸಲು ಸಾರಿಗೆ ಸೇವೆಯನ್ನು ಬಳಸಲಾಗುತ್ತಿದೆ. ರಸ್ತೆ, ರೈಲು ಮತ್ತು ಜಲ ಸಾರಿಗೆಯ ಮೂಲಕ ಸಾಗಾಟ ಮಾಡಲಾಗುತ್ತದೆ. ಅನಂತರ ನಷ್ಟದ ಭಯ ನಿವಾರಿಸಲು ವಿಮಾ ಕಂಪನಿಗಳು ಅಗ್ನಿ ವಿಮೆ, ಜಲ ವಿಮೆಗಳ ಸೇವೆಗಳನ್ನು ನೀಡುತ್ತಿವೆ. 11ನೇ ಪ್ರಶ್ನೆ, ಲಾಭದ ಆಸೆಯಿಂದ ಕೆಲವು ವ್ಯಾಪಾರಿಗಳು ಕೆಲವು ಅಹಿತಕರ ಪದ್ಧತಿಗಳನ್ನು ಅನುಸರಿಸುತ್ತಾರೆ. ಅವು ಯಾವುವು? ಲಾಭಕೋರತನ ಅಥವಾ ಲಾಭದ ಆಸೆಯಿಂದ ವ್ಯಾಪಾರಿಗಳು ಅನುಸರಿಸುವಂತಹ ಅಹಿತಕರ ಪದ್ಧತಿಗಳು ಎಂದರೆ ವಸ್ತುಗಳ ಕಲಬೆರಕೆ, ತೂಕ ಮತ್ತು ಅಳತೆಗಳಲ್ಲಿ ಮೋಸ, ಅಕ್ರಮ ದಾಸ್ತಾನು, ಕಾಳಸಂತೆಯಲ್ಲಿ ವಸ್ತುಗಳನ್ನು ಮಾರಾಟ ಮಾಡುವುದು. 12ನೇ ಪ್ರಶ್ನೆ, ಲಾಭದ ಆಸೆಯಿಂದ ಕೆಲವು ವ್ಯಾಪಾರಿಗಳು ಅಹಿತಕರ ಪದ್ಧತಿಗಳನ್ನು ಅನುಸರಿಸುತ್ತಾರೆ. ಅವುಗಳನ್ನು ತಪ್ಪಿಸಲು ಕೈಗೊಂಡಿರುವ ಕ್ರಮಗಳು ಯಾವುವು? ವ್ಯಾಪಾರಿಗಳ ಅಹಿತಕರ ಪದ್ಧತಿಗಳನ್ನು ತಪ್ಪಿಸಲು ಕೈಗೊಂಡಿರುವಂತಹ ಕ್ರಮಗಳೆಂದರೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆ,
ಉತ್ಪಾದನಾ ವಸ್ತುಗಳ ಮೇಲೆ ದಿನಾಂಕ, ತೂಕ, ಬೆಲೆಗಳನ್ನು ಮುದ್ರಿಸಬೇಕು. ಪದಾರ್ಥಗಳ ಗುಣಮಟ್ಟ ಕಾಪಾಡಲು ISI ಸಂಸ್ಥೆಯನ್ನು ಸ್ಥಾಪಿಸಿದೆ. ಕೃಷಿ ಉತ್ಪನ್ನಗಳ ಮೇಲೆ ಆಗ್ಮಾರ್ಕ್ ಚಿಹ್ನೆ ಕಡ್ಡಾಯ. ಸಹಕಾರಿ ಸಂಘಗಳ ಸ್ಥಾಪನೆ, ಜನತಾ ಬಜಾರು ಸ್ಥಾಪನೆ. ಈ ಎಲ್ಲ ವಿಧಾನಗಳ ಮೂಲಕ ಇವತ್ತಿನ ದಿವಸ ಈ ಒಂದು ವ್ಯಾಪಾರಿಗಳ ಒಂದು ಅಹಿತಕರ ಒಂದು ಪದ್ಧತಿಗಳನ್ನು ತಪ್ಪಿಸ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಥರ್ಡ್ ಮೈನ್ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ 8ರಿಂದ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ ಸಂಖ್ಯೆ 13. ವ್ಯವಹಾರದ ಆರ್ಥಿಕ ಉದ್ದೇಶಗಳೇನು? ಯಾರಾದರೂ ಕೂಡ ವ್ಯವಹಾರವನ್ನು ಮಾಡಿದ್ರೆ ಯಾವ ಆರ್ಥಿಕ ಉದ್ದೇಶಗಳನ್ನು ಇಟ್ಕೊಂಡು ಒಂದು ಬಿಸ್ನೆಸ್ಸನ್ನು ಮಾಡ್ತಾರೆ ಅಂತ ಇಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ನೋಡಿದ್ರೆ, ನ್ಯಾಯಯುಕ್ತ ಲಾಭ ಗಳಿಕೆ, ಗ್ರಾಹಕರಿಗೆ ವಸ್ತುಗಳು ಮತ್ತು ಸೇವೆಗಳನ್ನು ಪೂರೈಕೆ ಮಾಡೋದು, ವಸ್ತುಗಳ ಉತ್ಪಾದನೆ, ಹೊಸ ವಸ್ತುಗಳನ್ನು ಉತ್ಪಾದಿಸುವುದು, ಹೊಸ ವಸ್ತುಗಳ ಬಗ್ಗೆ ಜಾಹೀರಾತನ್ನು ನೀಡುವುದು, ವ್ಯವಹಾರಸ್ಥರು ವೆಚ್ಚ ಕಳೆದು ಸುಖಕರ ಜೀವನವನ್ನು ನಡೆಸುವುದು, ಗ್ರಾಹಕರನ್ನು ಸೃಷ್ಟಿಸುವುದು. ಇಷ್ಟು ಅಂಶಗಳು ಕೂಡ ಆರ್ಥಿಕ ಉದ್ದೇಶಗಳು ಆಗಿರುತ್ತೆ. ಈಗ ನಾವು 14ನೇ ಪ್ರಶ್ನೆಯನ್ನು ನೋಡೋಣ. ವ್ಯವಹಾರದ ಸಾಮಾಜಿಕ ಉದ್ದೇಶಗಳೇನು? ಒಂದು ವ್ಯವಹಾರವನ್ನು ಕೈಗೊಳ್ಳೋದ್ರಿಂದ ಸಮಾಜಕ್ಕೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಅನುಕೂಲ ಆಗುತ್ತೆ ಅನ್ನೋದನ್ನು ನೋಡೋಣ. ಯಾವ ಉದ್ದೇಶಗಳು ಇರುತ್ತೆ ಅಂತ. ದೇಶದ ಪ್ರಗತಿಗೆ ಬೇಕಾದ ವಸ್ತುಗಳ ಉತ್ಪಾದನೆ, ಜನರಿಗೆ ಉದ್ಯೋಗವನ್ನು ಒದಗಿಸುವುದು, ಜನರ ಜೀವನ ಮಟ್ಟವನ್ನು ಸುಧಾರಣೆ ಮಾಡುವುದು, ಸರ್ಕಾರದ ಆದಾಯ ಹೆಚ್ಚಿಸುವುದು, ಸಮುದಾಯದ ಕಲ್ಯಾಣಕ್ಕಾಗಿ ಶ್ರಮಿಸುವುದು, ಮೂಲಭೂತ ಸೌಕರ್ಯಗಳನ್ನು ನಿರ್ವಹಿಸುವುದು, ಉದ್ಯಾನವನ, ಕ್ರೀಡಾಂಗಣಗಳ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು. ಮತ್ತೊಂದು ಪ್ರಶ್ನೆ ಸಂಖ್ಯೆ 16. ವಿವಿಧ ರೀತಿಯ ಚಿಲ್ಲರೆ ವ್ಯಾಪಾರಿಗಳನ್ನು ಪಟ್ಟಿ ಮಾಡಿ ಪ್ರತಿಯೊಂದಕ್ಕೂ 1-2 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಮೊದಲನೇದಾಗಿ ನಾವು ಚಿಲ್ಲರೆ ವ್ಯಾಪಾರಿಗಳು ಅಂತಕ್ಕಂಥದ್ದು ಬಂದಾಗ ಕಾಯಂ ಅಂಗಡಿಗಳು, ತಲೆಹೊರೆ ವ್ಯಾಪಾರಿ, ರಸ್ತೆ ಬದಿ ವ್ಯಾಪಾರಿ, ಸಂತೆ ವ್ಯಾಪಾರಿ ಇವರೆಲ್ಲರೂ ಕೂಡ ಚಿಲ್ಲರೆ ವ್ಯಾಪಾರಿಗಳ ಗುಂಪಿಗೆ ಬರ್ತಾರೆ. ಇಲ್ಲಿ ಕಾಯಂ ಅಂಗಡಿಗಳು ಅಂದರೆ ಒಂದು ನಿರ್ದಿಷ್ಟ ಜಾಗದಲ್ಲಿ ಅಂಗಡಿಯನ್ನು ತೆರೆದು ವಸ್ತುಗಳನ್ನು ಮಾರಾಟ ಮಾಡ್ತಕ್ಕಂಥವರಾಗಿರ್ತಾರೆ. ತಲೆಹೊರೆ ವ್ಯಾಪಾರಿ ಅಂದರೆ ತರಕಾರಿ ಮಾರುವವರು, ಹೂ ಮಾರುವವರು ತಲೆ ಮೇಲೆ ವಸ್ತುಗಳನ್ನು ಹೊತ್ಕೊಂಡು ಬೀದಿಗಳನ್ನು ಸುತ್ತಿ ಮನೆ ಬಾಗಿಲುಗಳಿಗೆ ಬಂದು ಮಾರಾಟ ಮಾಡ್ತಾರೆ. ರಸ್ತೆ ಬದಿ ವ್ಯಾಪಾರಿಗಳು ಅಂದರೆ ರಸ್ತೆ ಬದಿಗಳಲ್ಲಿ ಸರಕುಗಳನ್ನು ಹರಡಿಕೊಂಡು ವ್ಯಾಪಾರವನ್ನು ಮಾಡ್ತಕ್ಕಂಥವರಾಗಿರ್ತಾರೆ. ಸಂತೆ ವ್ಯಾಪಾರಿಗಳು ಅಂದರೆ ತರಕಾರಿ, ಮೊಟ್ಟೆ ಇತ್ಯಾದಿಗಳನ್ನು ಸಂತೆಗಳಿಗೆ ವಾರದಲ್ಲಿ ನಡೀತಕ್ಕಂತಹ ಒಂದು ಸಂತೆಗಳು ಯಾವ್ಯಾವ ಸ್ಥಳದಲ್ಲಾಗುತ್ತೋ ಆಯಾ ಸ್ಥಳಗಳಿಗೆ ಹೋಗಿ ವಸ್ತುಗಳನ್ನು ಕೊಂಡೊಯ್ದು ಗ್ರಾಮಗಳ ಜನರಿಗೆ ಮಾರಾಟವನ್ನು ಮಾಡ್ತಾರೆ. ಪ್ರಶ್ನೆ ಸಂಖ್ಯೆ 17. ಉದ್ಯಮಗಳು ಅಥವಾ ಕೈಗಾರಿಕೆಗಳ 2 ವಿಧಗಳನ್ನು ಸ್ಥೂಲವಾಗಿ ಪರಿಚಯಿಸಿ ಅಂತ. ಇಲ್ಲಿ ಉದ್ಯಮಗಳು ಅಥವಾ ಕೈಗಾರಿಕೆಗಳು ಇವುಗಳನ್ನು ನಾವು ಪ್ರಾಥಮಿಕ ಉದ್ಯಮಗಳು ಹಾಗೂ ದ್ವಿತೀಯ ಉದ್ಯಮಗಳು ಅಂತ ಹೇಳಿಬಿಟ್ಟು 2 ವಿಧಗಳಾಗಿ ವಿಂಗಡಿಸಿದ್ದೀವಿ. ಇಲ್ಲಿ ಪ್ರಾಥಮಿಕ ಉದ್ಯಮಗಳು ಅಂತಕ್ಕಂಥದ್ದು ಬಂದಾಗ ನಿಸರ್ಗದ ಸಹಾಯದಿಂದ ವಸ್ತುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥವುಗಳನ್ನು ನಾವಿಲ್ಲಿ ಪ್ರಾಥಮಿಕ ಉದ್ಯಮಗಳು ಅಂತೀವಿ. ಈ ಪ್ರಾಥಮಿಕ ಉದ್ಯಮಗಳಲ್ಲಿ ತಳಿ ವೈಜ್ಞಾನಿಕ ಮತ್ತು ಗಣಿ ಉದ್ಯಮಗಳು ಅಂತ 2 ವಿಭಾಗಗಳು ಇದೆ. ದ್ವಿತೀಯ ಉದ್ಯಮಗಳು ಅಂತಕ್ಕಂಥದ್ದು ಬಂದಾಗ ಶ್ರಮ ಪ್ರಧಾನ ಉದ್ಯಮಗಳಾಗಿರುತ್ತೆ. ಇವುಗಳಲ್ಲಿ ಉತ್ಪಾದನಾ ಉದ್ಯಮ, ನಿರ್ಮಾಣ ಅಂತ ಹೇಳಿಬಿಟ್ಟು 2 ಪ್ರಕಾರಗಳಾಗಿ ವಿಂಗಡಣೆನ ಮಾಡ್ಕೊಂಡಿದ್ದೀವಿ. ಒಂದು ದೇಶಕ್ಕೆ ವಿದೇಶಿ ವ್ಯಾಪಾರದ ಅವಶ್ಯಕತೆಯನ್ನು ಕುರಿತು ವಿವರಿಸಿ ಅಂತ. ಯಾವುದೇ ಒಂದು ದೇಶಕ್ಕೆ ವಿದೇಶಿ ವ್ಯಾಪಾರ ಅಂದರೆ ಹೊರ ರಾಷ್ಟ್ರಗಳ ಜೊತೆ ವ್ಯಾಪಾರದ ಅವಶ್ಯಕತೆ ಏನಿರುತ್ತೆ ಅಂತ, ಯಾಕಿರುತ್ತೆ ಅಂತ ಇಲ್ಲಿ ಪ್ರಶ್ನೆ. ಇಲ್ಲಿ ಉತ್ತರವನ್ನು ನೋಡಿದಾಗ ಯಾವುದೇ ದೇಶವಾಗಲಿ ಎಲ್ಲ ಸಂಪನ್ಮೂಲಗಳನ್ನು ಹೊಂದಿರೋದಿಲ್ಲ. ಯಾವ ದೇಶದಲ್ಲಿ ಸಂಪನ್ಮೂಲಗಳ ಅಭಾವ ಇರುತ್ತೋ ಆ ದೇಶಗಳು ಬೇರೆ ದೇಶಗಳಿಂದ ವಸ್ತುಗಳನ್ನು ಆಮದು ಮಾಡಿಕೊಳ್ತಾರೆ. ಅದೇ ರೀತಿಯಾಗಿ ಯಾವುದೇ ದೇಶದಲ್ಲಿ ಹೆಚ್ಚಾಗಿರ್ತಕ್ಕಂತಹ ಸಂಪನ್ಮೂಲಗಳನ್ನು ಕೊರತೆ ಇರುವ ರಾಷ್ಟ್ರಗಳಿಗೆ ರಫ್ತು ಮಾಡ್ತಾರೆ. ಹಾಗಾಗಿ ಪ್ರತಿಯೊಂದು ದೇಶಕ್ಕೂ ಕೂಡ ವಿದೇಶಿ ವ್ಯಾಪಾರದ ಒಂದು ಅವಶ್ಯಕತೆ ಇರುತ್ತೆ. ಇಷ್ಟು ವ್ಯವಹಾರ ಅಧ್ಯಯನದ ಒಂದು ಅರ್ಥ ಮತ್ತು ಪ್ರಾಮುಖ್ಯತೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೋತ್ತರಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಮಾಜ ವಿಜ್ಞಾನ ವಿಷಯದ ಒಂದು ಪಠ್ಯಪುಸ್ತಕಗಳಲ್ಲಿರ್ತಕ್ಕಂತಹ ಒಂದು ಅಭ್ಯಾಸಗಳಿಗೆ ಒಂದು ಉತ್ತರಗಳನ್ನು ಇಲ್ಲಿ ನಾನು
ವಿಡಿಯೋಸನ್ನು ಮಾಡಿಕೊಂಡು ಹೋಗ್ತೀನಿ. ಎಲ್ಲ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ ಮತ್ತೊಂದು ಅಧ್ಯಾಯದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.